ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾಳೆ ಗಮನಿಸಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿ ಇದೆ. ಹಾಗೆ ನಾಳೆ ಮತ್ತು ಪ್ಲಸ್ ಶಾರ್ಟ್ ಟರ್ಮ್ಗೆ ಕೂಡ ಈ ಒಂದು 10 ಸ್ಟಾಕ್ಗಳನ್ನು ಕನ್ಸಿಡರ್ ಮಾಡ್ಬೋದು. ಬನ್ನಿ ಆ ಸ್ಟಾಕ್ಗಳನ್ನು ನೋಡೋಣ. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಇಂಡಿಯಾ ಮಾರ್ಟ್. ಹೌದು, ಇಂಡಿಯಾ ಮಾರ್ಟ್ ಸ್ನೇಹಿತರೆ 3152ರಲ್ಲಿದೆ. ನೋಡಿ, 3.5% ಅಪ್ಸೈಡ್ ಮೂವ್ ಆಗಿದೆ. ಇವತ್ತು ಕೇವಲ ಅರ್ಧ ಗಂಟೆಯಲ್ಲಿ 3.5% ಮೂವ್ ಆಯಿತು. ಲಾಸ್ಟ್ ಒಂದು 2 ಗಂಟೆ 45 ನಿಮಿಷದಿಂದ ಅಪ್ಸೈಡ್ ಮೂವ್ ಆಯಿತು. ಏನಕ್ಕೆ ಅಂದರೆ ರಿಸಲ್ಟ್ ಅನೌನ್ಸ್ ಆಯಿತು. ಇದ್ರದ್ದು ಕ್ವಾರ್ಟರ್ ಒನ್ ರಿಸಲ್ಟು ತುಂಬ ಚೆನ್ನಾಗಿದೆ. ಮೋರ್ ದ್ಯಾನ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೋದು. ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡಿತ್ತು ಅದಕ್ಕಿಂತ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಹೀಗಾಗಿ ಇದನ್ನು ನಾಳೆಗೆ ಕನ್ಸಿಡರ್ ಮಾಡ್ಬೋದು ಇಂಡಿಯಾ ಮಾರ್ಟು. ಹಾಗೆ ಶಾರ್ಟ್ ಟರ್ಮ್ ಕೂಡ ಕನ್ಸಿಡರ್ ಮಾಡ್ಬೋದು. 3000 ಒಂದು ಮೇಜರ್ ಸಪೋರ್ಟ್ ಆಗಿ ಕನ್ವರ್ಟ್ ಆಗಿದೆ ಇವಾಗ. ಹೀಗಾಗಿ ಅಪ್ಸೈಡ್ ಏನಂದರೆ 52 ವೀಕ್ ಹೈ 3290 ಇದೆ. ತುಂಬ ಹತ್ತಿರ ಇದೆ 52 ವೀಕ್ ಹೈ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ನಾಳೆಗೆ 3290 ಕ್ರಾಸ್ ಮಾಡೋ ಎಲ್ಲ ಚಾನ್ಸಸ್ ಇದೆ. ನಾಳೆ ಇದನ್ನು ಕನ್ಸಿಡರ್ ಮಾಡ್ಬೋದು. ಸಪೋಸ್ ಯಾರಾದರೂ ಆಪ್ಷನ್ ಬಾಯರ್ಸ್ ಇದ್ದರೆ ಅವರು ಕೂಡ ಕನ್ಸಿಡರ್ ಮಾಡ್ಬೋದು, ಅಥವಾ ಶಾರ್ಟ್ ಟರ್ಮ್ ಯಾರಾದರೂ ಇನ್ವೆಸ್ಟ್ ಮಾಡೋರಿದ್ದರೆ ಅವರು ಕೂಡ ಇದನ್ನು ಕನ್ಸಿಡರ್ ಮಾಡ್ಬೋದು. ಇದು ನನ್ನ ಪರ್ಸ್ನಲ್ ಅಡ್ವೈಸ್ ಸ್ನೇಹಿತರೆ. ಅದನ್ನು ಬಿಟ್ಟು ನಾನು ಯಾರಿಗೂ ಕೂಡ ಬಾಯ್ ಮಾಡಿ ಅಂತ ರೆಕಮೆಂಡ್ ಮಾಡಲಿಕ್ಕೆ ಇಷ್ಟಪಡಲ್ಲ, ಅಥವಾ ಸೆಲ್ ಮಾಡಿ ಅಂತ ರೆಕಮೆಂಡ್ ಮಾಡಲಿಕ್ಕೆ ಇಷ್ಟಪಡಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ಮಾಹಿತಿ ಹೀಗೆ ಆಗ್ಬೋದು ಅಂತ ಮಾಹಿತಿ ನೀಡೋದು ಅಷ್ಟೇ ನನ್ನ ಕೆಲಸ ಸ್ನೇಹಿತರೆ. ಮಿಕ್ಕಿದ್ದನ್ನು ನೀವು ಕೂಡ ಸ್ಟಡಿ ಮಾಡಿಯಾಗಿ ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆ ಪಡೆದುಬಿಟ್ಟು ನೀವು ಮುಂದುವರಿಬೋದು. ಇದು ನನ್ನ ಸ್ಟ್ಯಾಂಡರ್ಡ್ ಡಿಸ್ಕ್ಲೇಮರ್. ಈಗ ಇಂಡಿಯಾ ಮಾರ್ಟ್ 3152ನಲ್ಲಿದೆ. ನಾಳೆ ಮೋಸ್ಟ್ ಪ್ರಾಬಬ್ಲಿ 3400ವರೆಗೆ ರೀಚ್ ಆಗೋ ಚಾನ್ಸ್ ಇದೆ, ಕನ್ಸಿಡರ್ ಮಾಡ್ಬೋದು. ಎರಡನೇ ಸ್ಟಾಕ್ ಬಂದ್ಬಿಟ್ಟು BEL. ಹೌದು, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡು 318ರಲ್ಲಿದೆ ಇವತ್ತಿನ ಪ್ರೈಸು. ನೋಡಿ, ಇದ್ರ ಬಗ್ಗೆ ಸಾಕಷ್ಟು ವೀಕ್ಷಕರು ನನ್ನಲ್ಲಿ ಕೇಳಿದ್ರು. ನಾನು ಪ್ರೀ ಬಜೆಟಲ್ಲಿ ಒಂದು 2-3 ಸಲ ಹೇಳಿದ್ದೆ ರಿಗಾರ್ಡಿಂಗ್ BEL. ಎಷ್ಟು ಅದರದ್ದು 325 to 330 ಪ್ರೈಸ್ನಲ್ಲಿದ್ದಾಗ ಹೇಳಿದ್ದೆ ನಾನು. ಇದರಲ್ಲಿ ಒಂದು ಸಿಕ್ಕಾಪಟ್ಟೆ ಅಪ್ಸೈಡ್ ಮೂವ್ ಆಗೋ ಪಾಸಿಬಿಲಿಟಿ ಇದೆ. ಇದು 400 ರೀಚ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಹೇಳಿದ್ದೆ. ಆದರೆ ಏನಾಯಿತು, ಬಜೆಟ್ನಲ್ಲಿ ಯಾವಾಗ LTCG, STCG, F&O ಟ್ಯಾಕ್ಸನ್ನು ಹೇರಿದ್ರು ಫಿನಾನ್ಸ್ ಮಿನಿಸ್ಟರು, ಅವಾಗ ನ್ಯಾಚುರಲಿ ಎಲ್ಲ ಸ್ಟಾಕ್ಗಳು ಫಾಲ್ ಆಗಿವೆ ಸ್ನೇಹಿತರೆ. ಒಂದು ರೀಸನ್ನು. ನಂತರ ಇನ್ನೊಂದು ರೀಸನ್ ಏನಂದರೆ PSU ಸ್ಟಾಕ್ಗಳು ಸಾಕಷ್ಟು ರ್ಯಾಲಿ ಕೊಟ್ಟಿದ್ವು ಪ್ರೀ ಬಜೆಟ್ನಲ್ಲಿ. ಫಾರ್ ಎಕ್ಸಾಂಪಲ್ RVNL ಇರ್ಬೋದು, ಇರ್ಕಾನ್ ಇರ್ಬೋದು, HAL, BEL. ಹೀಗಾಗಿ ಸಾಕಷ್ಟು PSU ಸ್ಟಾಕ್ಗಳು ಒಂದು ಅಪ್ಸೈಡ್ ಮೂವ್ ಆದಾಗ ನ್ಯಾಚುರಲಿ ಏನಾಗುತ್ತೆ, ಒಂದು 20%, 30%, 40% ಮೂವ್ ಆದಾಗ ಅಲ್ಲಿ ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ. ಹೀಗಾಗಿ BEL ಕೂಡ 333ರಲ್ಲಿ ಇದ್ದಾಗ ಒಂದು ಹೈಯರ್ ಲೆವೆಲಲ್ಲಿತ್ತು, ಪ್ರಾಫಿಟ್ ಬುಕ್ಕಿಂಗ್ ಆಯಿತು. ಮತ್ತು ಅದಕ್ಕೆ ಇನ್ನೊಂದು ಇಂಪ್ಯಾಕ್ಟ್ ಆಗಿದ್ದು ಟ್ಯಾಕ್ಸು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅದೇನು ಹೇರಿದ್ರಲ್ಲ, ಇವೆಲ್ಲ ಇಂಪ್ಯಾಕ್ಟ್ ಆಗಿಬಿಟ್ಟು, ಮತ್ತು ಮೇಜರ್ ಇಂಪ್ಯಾಕ್ಟ್ ಏನು ರಿಗಾರ್ಡಿಂಗು ಡಿಫೆನ್ಸ್ ಸೆಕ್ಟರ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ಕಡಿಮೆ ಒಂದು ಅಲೋಕೇಶನ್ ಆಗಿದೆ ಅಂತ ಮಾರ್ಕೆಟು ಪ್ರೆಡಿಕ್ಟ್ ಮಾಡಿಬಿಟ್ಟು ಅಲ್ಲಿಂದ ಆಲ್ಮೋಸ್ಟ್ ಆಲ್ HAL, BEL ಎಲ್ಲ ಫಾಲ್ ಆಗ್ತಾ ಬಂದವು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ನೋಡಿ, BELನಲ್ಲಿ 300ರ ಒಂದು ಸ್ಟ್ರಾಂಗ್ ಸಪೋರ್ಟನ್ನು ಹೋಲ್ಡ್ ಮಾಡಿಬಿಟ್ಟು ರಿಕವರಿ ಆಗ್ತಾ ಇದೆ. ಓಕೆ, ದ್ಯಾಟ್ ಈಸ್ ಒನ್ ಥಿಂಗ್. ಇನ್ನೊಂದು ಏನಪ್ಪ ಅಂದರೆ BELದು ಕ್ವಾರ್ಟರ್ ರಿಸಲ್ಟು ನಿನ್ನೆ ಕೂಡ ಔಟ್ಕಮ್ ಆಗಿದೆ. ಸ್ಟ್ರಾಂಗ್ ಕ್ವಾರ್ಟರ್ ಒನ್ ರಿಸಲ್ಟು ಅಪ್ಡೇಟ್ ಆಗಿದೆ. ಹೀಗಾಗಿ 321-22ವರೆಗೆ ಹೋಗಿತ್ತು, ಮತ್ತು ರಿಕವರಿ ಆಗಿದೆ. ಎಷ್ಟು 318ರಲ್ಲಿ ಬಂದು ನಿಂತಿದೆ ಸ್ನೇಹಿತರೆ. ನನ್ನ ವೀಕ್ಷಕರಿಗೆ ಕೆಲವೊಂದಿಷ್ಟು ಜನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತುಂಬ ಕೇಳಿದರು, ಸರ್ ನಿಮ್ಮ ಮಾತು ಕೇಳಿಬಿಟ್ಟು ನಾವು ಬಾಯ್ ಮಾಡಿಬಿಟ್ಟಿದ್ವಿ, ಫಾಲ್ ಆಗಿದೆ BEL. ಯಾಕೆಂದರೆ 305 ಇದ್ದಾಗ ನನಗೆ ಮೆಸೇಜ್ ಮಾಡಿದ್ರು, ಫಾಲ್ ಆಗಿಬಿಟ್ಟಿದೆ, ಲಾಸ್ ಆಗಿದೆ ಅಂಥೇಳಿ. ನಂಗೆ ತಿಳಿಮಟ್ಟಿಗೆ ಅವರು 325ರಿಂದ 333 ಒಳಗಡೆ ಬಾಯ್ ಮಾಡಿರ್ತಾರೆ ಅನ್ಕೊಂತೀನಿ. ಯಾಕೆಂದರೆ ಲಾಸ್ಟ್ ಇದ್ರದ್ದು ಪ್ರೀ ಬಜೆಟ್ ಅಥವಾ ಬಜೆಟ್ನಲ್ಲಿ ಹೈ ಆಗಿದ್ದು ಎಷ್ಟಂದರೆ ಲಾಸ್ಟ್ 330, 333, 350ರೊಳಗೆ 335ರೊಳಗೆ ಒಂದು ಹೈ ಆಗಿರುತ್ತೆ. ಅದನ್ನು ಚೆಕ್ ಮಾಡಿಬಿಡೋಣ, ಎಷ್ಟಿದೆ ಹೈ ಗೊತ್ತಾಗುತ್ತೆ. ಇಲ್ಲಿ ಚೆಕ್ ಮಾಡಿಬಿಡೋಣ. ಎಸ್, 340 ಇತ್ತು 52 ವೀಕ್ ಹೈ. ಮೋಸ್ಟ್ ಪ್ರಾಬಬ್ಲಿ 330 ಒಳಗಡೆ ಒಂದು ಇವತ್ತು ಕೂಡ ನೋಡಿ 326 ಒಂದು ಹೈ ಆಗಿತ್ತು. ಹೀಗಾಗಿ
ಯಾರಾದರೂ ಅದು ಏನು ಕ್ಯೂರಿ ಕೇಳಿದ್ರು, ಐ ಮೀನ್ ಕ್ವಶನ್ ಕೇಳಿದ್ರು ಕಮೆಂಟ್ ಬಾಕ್ಸ್ನಲ್ಲಿ, 300 ನಾವು ಸ್ವಲ್ಪ ನಿಮ್ಮ ಮಾತು ಕೇಳಿ ಬಾಯ್ ಮಾಡಿಬಿಟ್ಟು BEL ನಲ್ಲಿ ಲಾಸ್ನಲ್ಲಿ ಇದ್ದೇವೆ ಅಂತ ಹೇಳಿದ್ರು 305 ಇದ್ದಾಗ. ಈಗ ರಿಕವರಿ ಆಗ್ತಾ ಇದೆ ಅವ್ರದ್ದು ಒಂದು ಪೋರ್ಟ್ಫೋಲಿಯೋ ಅಂತ ತಿಳ್ಕೊತೀನಿ ಒಂದು. ಇನ್ನೊಂದು ಅವ್ರು ಎಷ್ಟಕ್ಕೆ ಬಾಯ್ ಮಾಡಿದ್ರು ಅಂತ ನನ್ನ ಅಸಂಪ್ಷನ್ ಪ್ರಕಾರ 330ರಲ್ಲಿ ಬಾಯ್ ಮಾಡಿರ್ಬೋದು ಅಂತ ನಾನು ತಿಳ್ಕೊತೀನಿ. ಯಾಕೆಂದರೆ ಅಷ್ಟರಲ್ಲಿತ್ತು ನಾ ಹೇಳಿದಾಗ. 330 ಅಂದಾಗ ಇದು 330 ಕ್ರಾಸ್ ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ. ಅವಾಗ ನೀವು ನಿಮ್ಮ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದು ಅಥವಾ ನೀವು ಇದರಿಂದ ಎಕ್ಸಿಟ್ ಆಗ್ಬೋದು ನಿಮಗೆ ಟೆನ್ಷನ್ ಇದ್ದರೆ. ಒಂದು ತಿಂಗು. ಇನ್ನೊಂದು, ನಿಮ್ಮಲ್ಲಿ ತಾಳ್ಮೆ ಇದ್ದರೆ ಮಾತ್ರ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿ. ಮತ್ತು ಸ್ಟಾಪ್ ಲಾಸ್ ಇಂಪಾರ್ಟೆಂಟು. ಸ್ಟಾಪ್ ಲಾಸ್ ಹಾಕಿರಬೇಕು. ಕೇವಲ ನನ್ನ ಹೇಳ್ತೀನಿ ಅಂತೇಳಿ ನನ್ನ ಮಾತನ್ನೇ ನಂಬಿ ನೀವು ಎಲ್ಲ ನಿಮ್ಮ ಒಂದು ಹಾರ್ಡ್ ಅರ್ನ್ಡ್ ನೀವು ಕಷ್ಟಪಟ್ಟು ಗಳಿಸಿದ ದುಡ್ಡನ್ನು ಇನ್ವೆಸ್ಟ್ ಮಾಡೋ ಆ ಥರ ಮಾಡಲಿಕ್ಕೆ ಹೋಗಬೇಡಿ. ನೀವು ಕೂಡ ಸ್ಟಡಿ ಮಾಡಿ, ನಿಮ್ಮ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿ. ಈ ಥರ ಎಲ್ಲ ಮಾಡಬೇಕಾಗುತ್ತೆ, ಪ್ರೊಸೆಸ್ ಇರುತ್ತೆ ಸ್ನೇಹಿತರೆ. ಈಗ ನಂತರ ಯೂಟ್ಯೂಬ್ ಚಾನಲ್ ಸಾಕಷ್ಟು ಜನ ಇರ್ತಾರೆ. ಪ್ರತಿಯೊಬ್ಬರ ಮಾತನ್ನು ನೀವು ಕೇಳ್ತಾ ಪ್ರತಿಯೊಂದು ಶೇರ್ನಲ್ಲಿ ಹುಡ್ತಾ ಕೂತ್ರೆ ಕಷ್ಟ ಆಗುತ್ತೆ, ಬರ್ಡನ್ ಆಗುತ್ತೆ. ಯಾಕೆಂದರೆ ಒಂದೊಂದು 52 ವೀಕ್ ಹೈ ಹತ್ರ ಇರ್ತಾವು, ರೆಸಿಸ್ಟೆನ್ಸ್ ಹತ್ರ ಇರ್ತಾವು. ಅಲ್ಲಿ ಬಾಯ್ ಮಾಡಿಬಿಟ್ರೆ ಏನಾಗುತ್ತೆ, ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇರುತ್ತೆ, ಡೌನ್ ಬರ್ತಾ ಇರುತ್ತೆ. ಯಾಕೆಂದರೆ ನ್ಯಾಚುರಲಿ ಆ ಟೈಮ್ನಲ್ಲಿ ಪ್ಯಾನಿಕ್ ಆಗೋ ಚಾನ್ಸಸ್ ಇರುತ್ತೆ. ಹೂಡಿಕೆ ಮಾಡಿದ ನಂತರ ಫಾಲ್ ಆದರೆ ನ್ಯಾಚುರಲಿ ನನಗೂ ಕೂಡ ಹಾಗೆ ಆಗುತ್ತೆ. ಬಟ್ ಏನಾಗುತ್ತೆ, ಬಾಟಮ್ ಫಿಶಿಂಗ್ ಮಾಡಬೇಕು. ಈಗ ನೋಡಿ 300 ಎಕ್ಸಾಕ್ಟ್ಲಿ ಈಗ ಒಂದು 4 ದಿನದ ಕೆಳಗಡೆ 301 300ವರೆಗೆ ಬಂದಿತ್ತಿದ್ದು. ಅವಾಗ ಯಾರ್ಯಾರು ಬಾಯ್ ಮಾಡಿರ್ತಾರೆ ನೋಡಿ, ಅವ್ರಿಗೆ ಪ್ರಾಫಿಟ್ ಆಗಿರುತ್ತೆ. ಹೌದಾ? ಈ ಥರ ಬಾಟಮ್ ಫಿಶಿಂಗ್ ಮಾಡಬೇಕು. ನೀವು ಕೂಡ ಚಾರ್ಟ್ ಸ್ಟಡಿ ಮಾಡಿ, ನಿಮ್ಮ ಆರ್ಥಿಕ ಸಲಹೆಗಾರರ ಸಲಹೆ ಕೇಳಿ. ಇನ್ನು ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, 330 ಕ್ರಾಸ್ ಆಗುತ್ತೆ ಕೆಲವೇ ದಿನಗಳಲ್ಲಿ. ಅವಾಗ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರ್ತಕ್ಕಂಥ BEL ಸ್ಟಾಕ್ಗಳನ್ನು ನೀವು ಸೆಲ್ ಮಾಡ್ಬೋದು ಅಥವಾ ಒಂದು ಸ್ಟಾಪ್ ಲಾಸ್ ಇಟ್ಬಿಟ್ಟು ಹೋಲ್ಡ್ ಮಾಡ್ಬೋದು. ಅದು ನಿಮ್ಮ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ನೀವು ಏನು ಇನ್ವೆಸ್ಟ್ ಮಾಡಿದ್ದೀರಿ ನನ್ನ ಮಾತು ಕೇಳ್ಕೊಂಡು ಅದನ್ನು ರಿಕವರಿ ಆಗುತ್ತೆ ಅಂತ ಕೆಲವೇ ದಿನಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, BEL ಅಲ್ಲಿ ನೋಡಿ, ಫಾರ್ ಲಾಂಗ್ ಟರ್ಮ್ ಯಾರಾದರೂ ಇದ್ದರೆ ಕಣ್ಣು ಮುಚ್ಚಿ ಹೂಡಿಕೆ ಮಾಡ್ಬೋದು. ಇಷ್ಟು ಹೇಳಬಲ್ಲೆ. ಅಂಟಿಲ್ ಈ ಒಂದು ಸರ್ಕಾರ ಇರುತ್ತೆ ಅಲ್ಲಿವರೆಗೆ ಹೂಡಿಕೆ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಟಾಟಾ ಸ್ಟೀಲ್ ಲಿಮಿಟೆಡ್. ಹೌದು, 164ರಲ್ಲಿದೆ, 164ನಲ್ಲಿದೆ. ನಾಳೆ ಟಾಟಾ ಸ್ಟೀಲ್ ರಿಸಲ್ಟ್ ಇದೆ ಸ್ನೇಹಿತರೆ, ಹೀಗಾಗಿ ಇದನ್ನು ಕನ್ಸಿಡರ್ ಮಾಡ್ಬೋದು. ಇನ್ನೊಂದು ಏನಂದರೆ, ಯುರೋಪ್ ಕಂಟ್ರೀಸ್ನಲ್ಲಿ ತುಂಬ ಒಂದು ರೆವೆನ್ಯೂ ಗ್ರೋತ್ ಆಗ್ತಾ ಇದೆ ಅಂತ ಸಾಕಷ್ಟು ಬ್ರೋಕರೇಜಸ್ಸು ಮತ್ತು ಅನಾಲಿಸ್ಟು ಎಕ್ಸ್ಪರ್ಟ್ಸು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಟಾಟಾ ಸ್ಟೀಲನ್ನು ವಾಚ್ ಮಾಡಿ. ಮೋಸ್ಟ್ ಪ್ರಾಬಬ್ಲಿ ಶಾರ್ಟ್ ಟರ್ಮ್ಗೆ ಇದು 175 180ವರೆಗೆ ಹೋಗೋ ಚಾನ್ಸ್ ಇದೆ. 180. ಓಕೆ, ಶಾರ್ಟ್ ಟರ್ಮ್ನಲ್ಲಿ 180 ರೀಚ್ ಆಗೋ ಚಾನ್ಸ್ ಇದೆ. ಇದನ್ನು ಕನ್ಸಿಡರ್ ಮಾಡ್ಬೋದು. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಲಿಮಿಟೆಡ್. ಹೌದು, 2922ರಲ್ಲಿದೆ. ನಾಳೆ 3000 ಕ್ರಾಸ್ ಆಗೋ ಚಾನ್ಸ್ ಇದೆ ಅಥವಾ 2900 ಕೆಳಗಡೆ ಬರೋ ಚಾನ್ಸು ಎರಡೂ ಇದೆ. ಏನಕ್ಕೆ ಅಂತಂದರೆ, ನಾಳೆ ಇದರ ಒಂದು ರಿಸಲ್ಟ್ ಇದೆ. ಹಾಗೆ ರಿಸಲ್ಟು ಆಟೋ ಸೆಕ್ಟರ್ನಲ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಇದು ಕೂಡ ಇದನ್ನು ಕನ್ಸಿಡರ್ ಮಾಡ್ಬೋದು. ನಾಳೆ ವೊಲಟಿಲಿಟಿ ಇರುತ್ತೆ. ರಿಸಲ್ಟ್ ಬಂದ ಮೇಲೆ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡೋರು ಮಾಡ್ಬೋದು. ರಿಸ್ಕಿ ಟ್ರೇಡರ್ಸ್ ಇದ್ದರೆ ನೋಡಿ ಮಾಡ್ಬೋದು. ಅದರ್ವೈಸ್ ಬಿಟ್ಬಿಡಿ ಸ್ನೇಹಿತರೆ, ಸ್ಟ್ರೇಟಾಗಿ ನೆಗ್ಲೆಕ್ಟ್ ಕೂಡ ಮಾಡ್ಬೋದು. ಶಾರ್ಟ್ ಟರ್ಮ್ ಪಾಸ್ಪೆಕ್ಟಿವ್ 3000 ದಾಟೋ ಚಾನ್ಸಸ್ ಇದೆ. BHEL. ಹೌದು, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ 317ರಲ್ಲಿದೆ. ನಾಳೆ ಇದರ ರಿಸಲ್ಟ್ ಬರೋದಿದೆ ಸ್ನೇಹಿತರೆ, ಕ್ವಾರ್ಟರ್ ಒನ್ ರಿಸಲ್ಟು. ಹೀಗಾಗಿ ಇದನ್ನು ಕನ್ಸಿಡರ್ ಮಾಡ್ಬೋದು ನಾಳೆಗೆ. ಹಾಗೆ ಶಾರ್ಟ್ ಟರ್ಮ್ ಕೂಡ ಇನ್ವೆಸ್ಟ್ ಮಾಡೋರು ಇದನ್ನು ಕನ್ಸಿಡರ್ ಮಾಡ್ಬೋದು. ಲಾಂಗ್ ಟರ್ಮ್ಗಂತೂ ಚೆನ್ನಾಗಿದ್ದೇ ಇದೆ ಅಫ್ಕೋರ್ಸ್, ಯಾಕಂದರೆ ಬಿಸ್ನೆಸ್ಸೇ ಆ ಥರ ಇದೆ. ಇದ್ರದ್ದು ವೆರಿ ಫಂಟಾಸ್ಟಿಕ್ ಬಿಸ್ನೆಸ್ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ಗೆ ಕಣ್ಮುಚ್ಚಿ ಇನ್ವೆಸ್ಟ್ ಮಾಡ್ಬೋದು. ಒಂದು ಯಾರಿಗೆ ತಾಳ್ಮೆ ಇರುತ್ತೆ ಅವ್ರಿಗೆ 5 ವರ್ಷ 10 ವರ್ಷ ಈ ಥರ. ಇಲ್ಲ ಶಾರ್ಟ್ ಟರ್ಮ್ ನಾವು 3 ತಿಂಗಳು 6 ತಿಂಗಳು ಈ ಥರ ಅನ್ನೋರು ಹೂಡಿಕೆ ಮಾಡ್ಬೋದು. ಆದರೆ ಸ್ಟಾಪ್ ಲಾಸನ್ನು 300ಕ್ಕೆ ಕಂಪಲ್ಸರಿ ಇಡಲೇಬೇಕು. 300 ಸ್ಟಾಪ್ ಲಾಸ್ ಇಟ್ಟು ಅಷ್ಟು ರಿಸ್ಕ್ ತೊಗೊಳಕ್ಕೆ ತಯಾರಿದ್ದವರು ಇದರಲ್ಲಿ ಹೂಡಿಕೆ ಮಾಡ್ಬೋದು, ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾಳೆ ಇಂಟ್ರಾಡೇ ಪ್ಲೇ ಮಾಡ್ತಕ್ಕಂಥವ್ರು, ಆಪ್ಷನ್ ಟ್ರೇಡ್ ಮಾಡೋರು ಕೂಡ ಇದನ್ನು ಗಮನಿಸಬಹುದು ನಾಳೆ. ಏನಕ್ಕೆ ಅಂದರೆ ರಿಸಲ್ಟ್ ಬರುತ್ತೆ, ಸ್ವಲ್ಪ ವೊಲಟೈಲ್ ಇರ್ತದೆ. ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಹೀಗಾಗಿ 317 ಇದೆ ಇವತ್ತು. ಮೋಸ್ಟ್ಲಿ ನಾಳೆ ಒಂದು ಫ್ಲಾಟ್ ಓಪನಿಂಗ್ ಸಿಗುತ್ತೆ. ಮೈನಸ್ನಲ್ಲಿ ಸಿಕ್ಕರೆ ಗ್ರ್ಯಾಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಪೋಸ್ 312 313 ಈ ಥರ ಏನಾದರೂ ಸಿಕ್ಕರೆ ಗ್ರ್ಯಾಬ್ ಮಾಡಿಕೊಂಡು ಒಂದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಬಿಟ್ಟು ಟ್ರೈ ಮಾಡ್ಬೋದು. ಇಟ್ ಮೇ ಗೋ ಟುವರ್ಡ್ಸ್ ನಾಳೆ ರಿಸಲ್ಟ್ ಚೆನ್ನಾಗಿ ಬಂದರೆ 330 ದಾಟೋ ಚಾನ್ಸಸ್ ಇದೆ. ಗಮನದಲ್ಲಿಡಿ. ರಿಸ್ಕು ಕೂಡ ಅದೇ ಥರ ಇರುತ್ತೆ.
ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಹೌದು 12,873ರಲ್ಲಿದೆ. ಇವತ್ತಿನ ಹೈ ನೋಡಿ ಆಲ್ಮೋಸ್ಟ್ ಆಲ್ 13,000 ಹತ್ರ ಬಂದಿತ್ತು, 12,968. ನಂತರ ಕನ್ಸಾಲ್ಟೇಷನ್ ಆಗಿಬಿಟ್ಟು 12,873ರಲ್ಲಿ ಕ್ಲೋಸ್ ಆಗಿದೆ. ನಾಳೆ ಕೂಡ ಮಾರುತಿ ಸುಜುಕಿದು ರಿಸಲ್ಟ್ ಡೇ ಸ್ನೇಹಿತರೆ, ಕ್ವಾರ್ಟರ್ ರಿಸಲ್ಟ್ ಬರ್ತಾ ಇದೆ. ಸ್ಟ್ರಾಂಗ್ ರಿಸಲ್ಟ್ ಅಂತ ಕನ್ಸಿಡರ್ ಮಾಡ್ಬೋದು ನಾಳೆ ಇದನ್ನು. ಯಾಕಂದರೆ ಒಂದು SUV ಸೆಗ್ಮೆಂಟ್ನಲ್ಲಿ, ಅದರಲ್ಲಿ ಸ್ಪೆಷಲಿ ಇಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ತುಂಬ ಚೆನ್ನಾಗಿ ಸೇಲ್ಸ್ ಆಗಿವೆ ಅಂತ ಒಂದು ಕನ್ಸಿಡರ್ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ, ಅಂದರೆ ಎಕ್ಸ್ಪರ್ಟ್ಸು ಅನಲಿಸ್ಟ್ ಹೇಳ್ತಾ ಇರೋದು. ಹೀಗಾಗಿ ಇದನ್ನು ಮೋಸ್ಟ್ ಅಲ್ಲಿ ನಾಳೆ 13,000 ಏನಾದರೂ ಸ್ವಲ್ಪ ಕ್ರಾಸ್ ಆಯ್ತಂದರೆ ಮತ್ತೆ ಅಪ್ಸೈಡ್ ಹ್ಯೂಜ್ ರ್ಯಾಲಿ ಬರೋ ಚಾನ್ಸ್ ಇರುತ್ತೆ. 13,300, 13,400 ಈ ಥರ ರ್ಯಾಲಿ ಕೂಡ ಒಂದು ದಿನ 2 ದಿನದಲ್ಲಿ ಬರ್ಬೋದು ರಿಸಲ್ಟ್ ಚೆನ್ನಾಗಿದ್ದರೆ. ಮತ್ತು ಶಾರ್ಟ್ ಟರ್ಮ್ನಲ್ಲಿ ಕೂಡ 13,000 ಕ್ರಾಸ್ ಆಯ್ತಂದರೆ 13,000 ಸ್ಟಾಪ್ ಲಾಸ್ ಇಟ್ಬಿಟ್ಟು ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸು ಇನ್ವಾಲ್ವ್ ಆಗಬಹುದು ಸ್ನೇಹಿತರೆ. ಹಾಗೆ ಇಂಟ್ರಾಡೇ ಪ್ಲೇ ಮಾಡ್ತಕ್ಕಂಥವ್ರು ಆಪ್ಷನ್ ಬಯಾಸು ಕೂಡ ಇದರಲ್ಲಿ ರಿಸಲ್ಟ್ ಬಂದ ನಂತರ ಅದನ್ನು ಮಾರ್ಕೆಟ್ ಎಸ್ಟಿಮೇಟನ್ನು ಬೀಟ್ ಮಾಡಿದರೆ ಮಾತ್ರ ಇದರಲ್ಲಿ ಇನ್ವಾಲ್ವ್ ಆಗಿ, ಅದರ್ವೈಸ್ ಬಿಟ್ಟುಬಿಡಿ. HDFC ಬ್ಯಾಂಕ್ ಲಿಮಿಟೆಡ್ ಹೌದು, ನಿನ್ನೆ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ನಾನು. 1,605ರಲ್ಲಿದೆ. 1,600 ಮೇಜರ್ ಸಪೋರ್ಟ್ ಇದೆ, ಅದ್ರ ಕೆಳಗಡೆ ಹೋಗ್ಲಿಕ್ಕಿಲ್ಲ ಅಂತೇಳಿ ನೋಡಿ ಅದನ್ನು ಹೋಲ್ಡ್ ಮಾಡಿದೆ. 1,600 ಒಂದು ಮೇಜರ್ ಸಪೋರ್ಟ್ ಇದೆ ಇದರಲ್ಲಿ. ಈ ಒಂದು HDFC ಬ್ಯಾಂಕ್ ಚೆನ್ನಾಗಿ ಮೂವ್ ಆಗಿತ್ತು ಇಂಟ್ರಾಡೇದಲ್ಲಿ, ಆಲ್ಮೋಸ್ಟ್ ಆಲ್ 1% ಮೂವ್ ಆಗಿತ್ತು. ಹೀಗಾಗಿ ಬ್ಯಾಂಕ್ ನಿಫ್ಟಿ ಕೂಡ ಅಪ್ಸೈಡ್ ಮೂವ್ ಆಗಿತ್ತು. ಯಾವಾಗ ಇದರಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಯಿತು, ಇದು ಕೂಡ ನ್ಯಾಚುರಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ದಟ್ ಈಸ್ ಓಕೆ. 1,015 ಇದೆ. ನಾಳೆ ನಾಡಿದ್ದು ಒಂದು 2-3 ದಿನದಲ್ಲಿ ಇದು 1,050 ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ, ಕನ್ಸಿಡರ್ ಮಾಡ್ಬೋದು. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತುಂಬ ದಿನದಿಂದ ಒಂದು ಕನ್ಸಾಲ್ಟೇಷನ್ನಲ್ಲಿದೆ. ಅಪ್ಸೈಡ್ ಮೂವ್ ಕೂಡ ಆಗಿತ್ತು ನಿನ್ನೆ, ಇವತ್ತು ಕನ್ಸಾಲ್ಟೇಷನ್ನಲ್ಲಿದೆ. 877, 880ರವರೆಗೆ ಹೋಗಿತ್ತು ನಿನ್ನೆ, 84 ಈ ಥರ ಎಲ್ಲ. 900 ರೀಚ್ ಆಗೋ ಚಾನ್ಸ್ ಇದೆ. ಯಾವಾಗ ನಾಡಿದ್ದು ಮೋಸ್ಟ್ ಪ್ರಾಬಬ್ಲಿ ಫೆಡ್ ರಿಸರ್ವ್ ರೇಟ್ ಡಿಸಿಷನ್ ನೋಡ್ಕೊಂಡ್ಬಿಟ್ಟು ಮೂವ್ ಆಗ್ತವೆ ಸ್ನೇಹಿತರೆ. ಮತ್ತು ಇದ್ರ ಚಾರ್ಟ್ ಪ್ಯಾಟರ್ನು ವೀಕ್ಲಿಯಲ್ಲಿ ತುಂಬ ಚೆನ್ನಾಗಿದೆ ನೋಡಿದ್ದೀನಿ. ಈಗ ಅದನ್ನೆಲ್ಲ ಚಾರ್ಟ್ ಪ್ಯಾಟರ್ನ್ ಎಲ್ಲ ತೋರಿಸ್ತಾ ಕೂತ್ರೆ ವಿಡಿಯೋ ಜಾಸ್ತಿ ಆಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಹೀಗಾಗಿ ಯಾವುದೇ ಸ್ಟಾಕ್ನ ಚಾರ್ಟನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ, ಕ್ಷಮಿಸಿ. ಆದರೆ ಡೈಲಿ ಚಾರ್ಟು ಮತ್ತು ವೀಕ್ಲಿ ಚಾರ್ಟು SBIದು ತುಂಬ ಚೆನ್ನಾಗಿದೆ. ನನ್ನ ಅಸ್ಯೂಮ್ಷನ್ ಚಾರ್ಟ್ ರೀಡಿಂಗ್ ಪ್ರಕಾರ ಇದು ಒಂದು ಶಾರ್ಟ್ ಟರ್ಮ್ನಲ್ಲಿ, ಅಂದರೆ ಒಂದು ತಿಂಗಳಲ್ಲಿ 950ವರೆಗೂ ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಓಕೆ, ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ನೆಕ್ಸ್ಟ್ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.